ಕಚೇರಿಗೆ ಎಐಸಿಸಿ ಕಾರ್ಯದರ್ಶಿಗಳು, ಮಾಜಿ ಶಾಸಕರು ಹಾಗೂ ಎಸ್ಐಆರ್ ಬೆಳಗಾವಿ ವಿಭಾಗದ ಉಸ್ತುವಾರಿಗಳು ಆದ ಡಾಕ್ಟರ್ ಸಂಜಯ್ ನಿಂಬಾಳ್ಕರ್ ಮೇಡಮ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿಜಯಪುರ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಗಂಗಾಧರ್ ಸಂಬಣ್ಣಿ ಅವರಿದ್ದಾರೆ. ಅವ್ರ ಜೊತೆಗೆ ನಮ್ಮ ಪಕ್ಷದ 2023ರ ಅಭ್ಯರ್ಥಿಗಳು, ಪಕ್ಷದ ಮುಖಂಡರಾದಂಥ ಅಮೀದ್ ಮುಸ್ಲಿಫರ್ ಅವರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾದ ಚಾಂದ್ ಸಾಬ್ ಬೆಡಗ್ಲ ಅವರಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ರಫೀಕ್ ಟಪಾಲ್ ಅವರಿದ್ದಾರೆ. ವಿಜಯಪುರ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಕ್ಷಿ ಅವರಿದ್ದಾರೆ. ಜಲನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಆರ್ತಿ ಶಾಪೂರ್ ಅವರಿದ್ದಾರೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮೊಂದಿಗೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ವಿಶೇಷವಾಗಿ ತಾವೆಲ್ಲ ಬಂದಂಥ ಮಾಧ್ಯಮ ಮಿತ್ರರನ್ನ ಪತ್ರಿಕಾಗೋಷ್ಠಿಗೆ ನಾನು ಆಹ್ವಾನಿಸಿ ಮೇಡಮ್ ಅವರು ಸರ್ ಚೇರ್ ಇದು ಮಾಡ್ತೀವಿ ನಡ್ಬರ್ತಿದ್ದು ಯಾರು ಚೇರ್ ಹಾಕೊಂಡು ಕೂರ್ತೀರಿ ಇಲ್ಲಿ ಡಿಸ್ಟರ್ಬ್ ಆಗ್ತದೆ ಅಡಿಯೋಗೆ. ಮೇಡಮ್ ಅವರು ಈ ಗೋಷ್ಠಿಯನ್ನು ಉದ್ದೇಶಿಸಿ ವಿಜಯಪುರ ನಗರದಲ್ಲಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ SRI ಏನು ಮೇಡಮ್ ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಪ್ರಾರಂಭಿಸಲು ಅನುವು ಮಾಡಿಕೊಡ್ತಾ ಇದ್ದೀವಿ. ಧನ್ಯವಾದ ಅಧ್ಯಕ್ಷರು. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಕಳೆದು 10-20 ದಿವಸದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನು ನಡೀತಾ ಇದೆ, ಆ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಬೂತಲ್ಲಿ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನೋಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಸಮಿತಿಯ ಅಧ್ಯಕ್ಷರು ಶ್ರೀ BK ಹರಿಪ್ರಸಾದ್ ಅವರು ನನಗೆ ಬೆಳಗಾವಿ ಡಿವಿಷನ್ ಕಿತ್ತೂರು ಕರ್ನಾಟಕ ಕ್ಷೇತ್ರ ಭಾಗದ ಉಸ್ತುವಾರಿ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳಿ, ಇಲ್ಲಿ ಇರ್ತಕ್ಕಂಥ ನಮ್ಮ ವಿಜಯಪುರ ಕ್ಷೇತ್ರದ ಅಧ್ಯಕ್ಷರು, ವೇದಿಕೆ ಇರ್ತಕ್ಕಂಥ ಎಲ್ಲ ಅವ್ರ ಟೀಮ್, ಕಮಿಟಿ, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರು, BD ಅಧ್ಯಕ್ಷರು, ಮುಖ್ಯವಾಗಿ ತಾವು ಎಲ್ಲ ಪ್ರೆಸ್ ಮಾಧ್ಯಮದ ಸ್ನೇಹಿತರು ಇಲ್ಲಿ ಬಂದಿದ್ದೀರಾ. ಈ SIR ಪ್ರಕ್ರಿಯೆ ಕವರ್ ಮಾಡಲಿಕ್ಕೆ ಅದಕ್ಕೆ ನಿಮಗೆ ಕೂಡ ವೈಯಕ್ತಿಕವಾಗಿ KPCCಯಿಂದ ಮತ್ತು AICCಯಿಂದ ಸ್ವಾಗತ ನನ್ನ ಮಾತು ಹೇಳಲಿಕ್ಕೆ ಬಯಸ್ತೀನಿ. ವಿಷಯ ನಿಮ್ಗೆಲ್ಲರಿಗೂ ಗೊತ್ತು, ಕಳೆದು 20 ದಿವಸದಿಂದ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಆ ಪ್ರಕ್ರಿಯೆ ಇಲ್ಲಿ ನಮ್ಮ 8 ಕ್ಷೇತ್ರ ಬಿಜಾಪುರ ಸಿಟಿ ಹಿಡ್ಕೊಂಡು ಎಲ್ಲ ಇನ್ಚಾರ್ಜಸ್ ನಮ್ಮ ಅಧ್ಯಕ್ಷ ಇರ್ತಕ್ಕಂಥ ಮುಲ್ಲಾ ಸಾಬ್ ಅವರ ನೇತೃತ್ವದಲ್ಲಿ ಇನ್ಚಾರ್ಜಸ್ ಪ್ರತಿಯೊಂದು ಕ್ಷೇತ್ರ ಅಲ್ಲಿ ಹಾಕಿದ್ದಾರೆ. KPCCಯಿಂದ ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಹಾಕಿ ಪ್ರತಿಯೊಂದು ಬೂತಲ್ಲಿ BLA ಅಪಾಯಿಂಟ್ಮೆಂಟ್ಸ್ ಏನಾಗಿದ್ದಾವೆ ಆ BLAs ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಬೂತಲ್ಲಿ ಹೋಗಿ BLO ಜೊತೆ ಆ ಕೆಲಸ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನಮ್ಮ ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಪಕ್ಷ ವತಿಯಿಂದ ಅವರು ಕೂಡ ಹೋಗ್ತಾ ಇದ್ದಾರೆ. ಇದರಲ್ಲಿ BLOs ಸರ್ಕಾರ ವತಿಯಿಂದ ಸರ್ಕಾರಿ ಅಧಿಕಾರಿ ಹೋಗ್ತಾ ಇದ್ದಾರೆ. ಆದರೆ ಕೂಡ ನಿಮ್ಮ ಮಾಧ್ಯಮದಿಂದ ಕೆಲವರು ಈಗ ನಿನ್ನೆನೆ ನಾನು ಬೆಳಗಾವಿ ಮತ್ತು ಚಿಕ್ಕೋಡಿ ಪರೀಕ್ಷೆ ಮಾಡಿದಾಗ ಸಂದರ್ಭದಲ್ಲಿ ಕೆಲವರು BLOs ಬಗ್ಗೆ ಕೂಡ ಕಂಪ್ಲೇಂಟ್ ಬಂದಿದೆ. ಸೊ ಇಲ್ಲಿ ಕೂಡ ಆ ಥರ ಯಾವ BLOs ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಸರ್ಕಾರಿ ಕೆಲಸ ಇದೆ, ತಾವು ಯಾವ ಪಕ್ಷದ ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಇರಲಿ, BJP, JDS ಅಂತ ಪಕ್ಷದ ಕೆಲಸ ಮಾಡ್ತಾ ಇಲ್ಲ. ತಾವು ಸಮುದಾಯ ಭವನಲ್ಲಿ ಕೂತ್ಕೊಂಡು, ಇಲ್ಲ ಅಂದ್ರೆ ಯಾರು ಒಬ್ರು ಮನೆಯಲ್ಲಿ ಕೂತ್ಕೊಂಡು ಇದು ಫಾರ್ಮ್ ಡಿಸ್ಟ್ರಿಬ್ಯೂಟ್ಸ್ ಮಾಡಿದ್ದು ಸರಿ ಇಲ್ಲ. ವೈಯಕ್ತಿಕವಾಗಿ ಮನೆ ಹೋಗಿ ಈ ಕೆಲಸ ಸರಿಯಾಗಿ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಮಾನನೀಯ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರ ಗಮನಕ್ಕೆ ಇದು ವಿಷಯ ತಂದು ನಿಮ್ಗೆ ಮತ್ತೆ ಕಷ್ಟ ಆಗ್ಬಾರ್ದು ಅಂತ
ಇದು ಒಂದು ಚಿಕ್ಕ ವಾರ್ನಿಂಗ್ ಪತ್ರಿಕೆ ಮಾಧ್ಯಮದಿಂದ ನಿಮ್ಗೆ ಕಳಿಸ್ತಾ ಇದ್ದೀನಿ. ಅದು ಬಿಟ್ಟು ಪಕ್ಷ ವತಿಯಿಂದ BLS ಎಲ್ಲ ಬೂತ್ಗೆ ಹೋಗ್ತಾ ಇದ್ದಾರೆ. ಒಂದು ನನ್ನ ಗಮನಕ್ಕೆ ಬಂದಿದೆ ಅಂತ SIR ಪ್ರಕ್ರಿಯೆಯಿಂದ ಇಡೀ ದೇಶದಲ್ಲಿ ಬಿಹಾರ್, ಗುಜರಾತ್, ವೆಸ್ಟ್ ಬೆಂಗಾಲ್ ಅಂತ ಜಾಗದಲ್ಲಿ ಕೂಡ ಮೋದಿ ಸರ್ಕಾರ ಏನು ದೂರದೃಷ್ಟಿ ಇಟ್ಕೊಂಡು ಸರ್ಕಾರ ನಮ್ದು ಅಲ್ಲಿ ತರಬೇಕು ಅಂತ ಅವರ ಈ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಮತದಾರರಿಗೆ ಅವ್ರ ಹಕ್ಕ ಏನಿದೆ ಅದು ಹಕ್ಕಿಗೆ ಬೇಸಿಕ್ ರೈಟ್ ಅವ್ರದ್ದು ವಂಚಿತ ಮಾಡಿದ್ದಾರೆ. ಸೊ ಅಂತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ಇವತ್ತು ಈ ಸರದು ಪರೀಕ್ಷೆನೆ ನಾನು ಇಟ್ಟಿದ್ದೀನಿ. ನೀವು ನೋಡಿರ್ಬೇಕು, ವೆಸ್ಟ್ ಬೆಂಗಾಲ್ 91 lakhs, UP 2 crores 71 lakhs. ಸೊ ಅಂತ ಎಲ್ಲ ಪ್ರದೇಶದಲ್ಲಿ ಎಲ್ಲಿ ಅವರು ಸರ್ಕಾರ ಮಾಡಿದ್ದಾರೆ. ಇಂಥ ಪ್ರಕ್ರಿಯೆಯಿಂದ ಕಾಂಗ್ರೆಸ್ ವೋಟಿಂಗ್ ಏನಿದೆ ಅವರಿಗೆ ಕೂಡ ಗೊತ್ತು, ಎಲ್ಲರಿಗೆ ಗೊತ್ತು ಕಾಂಗ್ರೆಸ್ ಮತದಾರ ಎಂದರೆ ಯಾರು. ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಹಿಂದ OBC ವರ್ಗ ವೋಟಿಂಗ್ಸ್ ಜಾಸ್ತಿ ನಮ್ದು ಇದ್ದಾವೆ. ಮೈನಾರಿಟೀಸ್, ಯಾಕೆಂದ್ರೆ ನಾವು ಕೋಮುವಾದಿ ಪಕ್ಷ ಇಲ್ಲ, ಎಲ್ಲರಿಗೆ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮೈನಾರಿಟೀಸ್, SC ST ಎಲ್ಲ ಇಂಥ ವೋಟರ್ಸ್ಗೆ ಮುದ್ದಾಮವಾಗಿ ಅವರು ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಅಂತ ಪರಿಸ್ಥಿತಿ ಎಲ್ಲಿ ಬಂದಿಲ್ಲ, ಯಾಕೆಂದ್ರೆ ಪಕ್ಷ ವತಿಯಿಂದ ಕೂಡ ನಾವು ಬಹಳ ಗಂಭೀರವಾಗಿ ಈ ಪ್ರೋಸೆಸ್ ತಗೊಳ್ತಾ ಇದ್ದೀವಿ. ಆದ್ರೆ ಕೂಡ ಕೆಲವರು BLOs ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ನಿಮ್ ಹೆಸರು ಇಲ್ಲ, 25 ವೋಟರ್ ಲಿಸ್ಟ್ ಏನಿದೆ ಅದರಲ್ಲಿ ಹೆಸರು ಇಲ್ಲ, ಅದಕ್ಕೆ ನಿಮ್ಗೆ ವೋಟಿಂಗ್ ರೈಟ್ಸ್ ಇಲ್ಲ. ಸೊ ಅಂತ ಇದಕ್ಕೆ ತಾವು ಎಲ್ಲ ಜನರು ಗಾಬರಿ ಆಗಬಾರ್ದು, ಯಾಕೆಂದ್ರೆ ಇದಕ್ಕೆ ಕೂಡ ಪರಿಹಾರ ಇದೆ. ಫಾರ್ಮ್ ನಂಬರ್ 6ಗೆ ತಾವು ಎಲ್ಲರೂ ಎನ್ರೋಲ್ ಮಾಡಿದ್ರೆ 8 ಆಗಸ್ಟ್ ಇಂದ ಬಹುಶಃ ತಹಸೀಲ್ದಾರ್ ಅವರು DC ಅವರು ಫಾರ್ಮ್ ಬಿಡುಗಡೆ ಮಾಡ್ತಾರೆ. ಆ ಫಾರ್ಮ್ 6 ನೀವು ಇನ್ಯುಮರೇಷನ್ ಫಾರ್ಮ್ ಮಾಡಿದ ಫಿಲ್ಅಪ್ ಮಾಡ್ಕೊಂಡು ಕೊಟ್ಟಿದ್ರೆ ನಿಮ್ಗೆ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಆ ಹಕ್ಕು ಸಿಗುತ್ತೆ. ಇದು ಬೇಸಿಕಲಿ ಆಗ್ತಾ ಇದೆ ಅನ್ಮ್ಯಾಪ್ಡ್ ವೋಟರ್ಸ್ಗೆ. ಕೆಲವರು ಹೆಣ್ಮಕ್ಳು ಮದುವೆ ಮಾಡಿ ಇಲ್ಲಿ ಬಂದಿದ್ದಾರೆ, ಅವರಿಗೆ ಕಷ್ಟ ಆಗ್ತಾ ಇದೆ. ಅವ್ರಿಗೋಸ್ಕರ ಇದು ಬಹಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀರಿ, ಯಾಕೆಂದ್ರೆ 2002 ಅಲ್ಲಿ ಅವ್ರದ್ದು ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ, 25 ಅಲ್ಲಿ ಇಲ್ಲ ಕೂಡ. ಫಾರ್ಮ್ 6 ಇಸ್ ಅ ಸೇವಿಯರ್. ಅದು ಫಾರ್ಮ್ ತುಂಬಿ ಡಾಕ್ಯುಮೆಂಟ್ ಏನ್ ಬೇಕೋ ಅದು ಕೊಟ್ಟಿದ್ರೆ ಖಂಡಿತವಾಗಿ ನಿಮ್ಗೆ ಕೂಡ ಅದು ಹಕ್ಕು ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಪ್ರಕ್ರಿಯೆಯಲ್ಲಿ ಸುಮಾರು 50% ಡಿಜಿಟೈಸೇಷನ್ ವಿಜಯಪುರ ಜಿಲ್ಲೆಯಲ್ಲಿ ಆಗಿದೆ. ಸೊ ಉಳಿದಿದ್ದು ಕೂಡ ಬರೋದು 8 ಆಗಸ್ಟ್ ವರೆಗೂ ಎಲ್ಲರೂ ಮಾಡ್ತಾರೆ. ಅಧ್ಯಕ್ಷರು ಮತ್ತೆ ಎಲ್ಲ ಜವಾಬ್ದಾರಿ ತಗೊಂಡು ಇನ್ಚಾರ್ಜ್ ಏನಿದ್ದಾರೆ ಅವರು ಕೂಡ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡು ಬರೋದು ದಿನಗಳಲ್ಲಿ ಮತ್ತೆ ಒಮ್ಮೆ ಸತಿ ನಮ್ಮ 5 ಗ್ಯಾರಂಟೀಸ್ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ದಾರೆ, ಆ 5 ಗ್ಯಾರಂಟೀಸ್ ಮತ್ತೆ ಸರ್ಕಾರಿ ಸೌಲಭ್ಯಗಳು ನಿಮ್ ಜನರಿಗೆ ಸಿಕ್ಬೇಕಾ ಅಂದ್ರೆ ಕಡ್ಡಾಯವಾಗಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ತಗೊಳ್ಳಿ, ನೋಡಿ ಇದೆ ಇಲ್ವಾ. ಮುಂದೆ ಇಲೆಕ್ಷನ್ ಹತ್ತಿರ ಹೆಂಗ್ ಬರುತ್ತೆ, BJP ಅವರು ಖಂಡಿತವಾಗಿ ನಿಮ್ ಹೆಸರು ಇಲ್ಲ ಅಂದ್ರೆ ದೇಶದಿಂದ ಹೊರಗಡೆ ನಿಮ್ಗೆ ಹಾಕ್ಲಿಕ್ಕೆ ಹೆಚ್ಚು ಕಡಿಮೆ ಕೂಡ ನೋಡಲ್ಲ. ಇದು ಪರಿಸ್ಥಿತಿ ಬಿಹಾರಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ತಾ ಇದ್ದೀವಿ. ಯಾರ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲ, ಅವ್ರ ದೇಶದ ಸಿಟಿಸನ್ಶಿಪ್ ಇಲ್ಲ ಅಂತ ಅವರಿಗೆ ಹೊರಗಡೆ ಕಳಿಸ್ಲಿಕ್ಕೆ ಈಗ ತಾನೇ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದಾರೆ ಅಂತ. ಸೊ ಅಂತ ಪರಿಸ್ಥಿತಿ ನಮ್ಮ ಕರ್ನಾಟಕ ಜನರ ಮುಂದೆ ಬರಬಾರ್ದು. ಅದಕ್ಕೆ ನಾವು ಎಲ್ಲರೂ ಈ SIR ಪ್ರೊಸೆಸ್ ಅಲ್ಲಿ ಭಾಗವಹಿಸಬೇಕು. ಸರ್ಕಾರಿ ಸೌಲಭ್ಯಗಳು ಏನ್ 5 ಗ್ಯಾರಂಟಿ ಸಿಗ್ತಾ ಇದೆ ಅದು ಇನ್ನೂ ಕಡ್ಡಾಯವಾಗಿ ನಿಮ್ಗೆ ಸಿಗ್ಬೇಕಂದ್ರೆ ನಾವು ಎಲ್ಲರೂ ಸರ್ಕಾರಿ ಸೌಲಭ್ಯ ಉಪಯೋಗ ಮಾಡಿಸಿ ಜನರ ಸೇವೆ ಮಾಡ್ಲಿಕ್ಕೆ ಇನ್ನು 2 ವರ್ಷದ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಅದಕ್ಕೆ ವಿಜಯಪುರ ಜನರಿಗೆ, ಇಡೀ ಕರ್ನಾಟಕ ಜನತೆಗೆ ಮತ್ತೆ ಒಮ್ಮೆ ಸತಿ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇದು ಗ್ಯಾರಂಟಿಗಳು ನೀವು ಕೊಡೋದಿಲ್ಲ, SIR ಮಾಡ್ಬೇಕಂದ್ರೆ ಏನ್ ಸರ್ ನೀವು ಒಂಥರ ಅವ್ರಿಗೂ ಯು ಆರ್ ಥ್ರೆಟನಿಂಗ್ ದಮ್ ದ ವೇ ಸೆಂಟ್ರಲ್ ಗವರ್ನಮೆಂಟ್ ಥ್ರೆಟನಿಂಗ್ ದಮ್. ನನ್ನ ಮಾತು ಕೇಳಿಲ್ಲ ಸರ್ ಸರಿಯಾಗಿ. ನಾನು ಏನ್ ಹೇಳಿದೆ, SIR ಸಂಬಂಧಪಟ್ಟ ಏನಿದೆ
ಅದರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇಲ್ಲ ಅಂದ್ರೆ ನಿಮ್ ಸಿಟಿಸನ್ಶಿಪ್ ಕ್ವಶನ್ ಆಗುತ್ತೆ. ನೀವು ಸಿಟಿಸನ್ನೇ ನಮ್ ದೇಶದ್ದು ಇಲ್ಲ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ದೇಶದಿಂದ ಕರ್ನಾಟಕದಿಂದ ಹೊರಗಡೆ ಹಾಕ್ತಾರೆ. I'm questioning, I am not questioning. BJP will tomorrow question the citizenship of the voter. ಅದು ಆಗಬಾರ್ದು. Secondly, I mentioned the 5 guarantee ಯಾಕೆ ಅಂದ್ರೆ 5 guarantee is digitalized. ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಇದೆ. ಅಕೌಂಟ್ ಎಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಆಧಾರ್ ಕಾರ್ಡ್ಗೆ. ಆಧಾರ್ ಕಾರ್ಡ್ ಎಲ್ಲಿ ಡಾಕ್ಯುಮೆಂಟ್ ಇದು ಮಾಡ್ತಾ ಇದ್ದಾರೆ ವೋಟರ್ ಲಿಸ್ಟ್ಗೆ. ಇಟ್ ಈಸ್ ಅ ವಿಶಿಯಸ್ ಸೈಕಲ್. ಇಫ್ ಯು ಡೋಂಟ್ ಟ್ಯಾಗ್ ಇಟ್ ದಿಸ್ ವಿಲ್ ಗೋ. ಅದು ಹೇಳ್ತಾ ಇದ್ದೀನಿ, ಇದು ಧಮಕಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಸರಿಯಾಗಿ ಕೇಳಿ. ಇಟ್ ಈಸ್ ನಾಟ್ ಮೀ. ಬಿಜೆಪಿ ಇಸ್ ಕ್ವೆಶ್ಚನಿಂಗ್ ದಿಸ್. ಬಿಜೆಪಿ ಇದು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ನೀವು ವೋಟಿಂಗ್ ಬರೀ ಇದು ಪ್ರಶ್ನೆ ಇಲ್ಲ. ವೋಟಿಂಗ್ ಇಟ್ ಈಸ್ ದ ಬೇಸಿಕ್ ಫಂಡಮೆಂಟಲ್ ರೈಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ವೋಟಿಂಗ್ ಒಂದ್ ಭಾಗ ಇದೆ. ದ ನೆಕ್ಸ್ಟ್ ಪಾರ್ಟ್ ಇಸ್ ದ ಸಿಟಿಸನ್ಶಿಪ್. ನೀವು ನಾಗರಿಕತೆ ಇಲ್ಲ ದೇಶದ್ದು, ಕರ್ನಾಟಕದ ನಾಗರಿಕತೆ ಇಲ್ಲ, ನಿಮ್ಗೆ ಹೊರಗಡೆ ಹಾಕಿದ್ರೆ ಏನ್ ಮಾಡ್ತೀರಾ ಮತ್ತೆ ಸರ್? ಅಲ್ಲ, ನಿಮ್ಮ ಕಾಂಗ್ರೆಸ್ ಬರಲ್ಲ ಮೇಡಮ್ ಮುಂದೆ. ಹಾ? ಈಗ ಬಿಜೆಪಿ ಬರುತ್ತೆ, ಬಿಜೆಪಿ ಆ ರೀತಿ ಮಾಡುತ್ತೆ ಅನ್ನೋದಾದ್ರೆ ಕಾಂಗ್ರೆಸ್ ಬರುತ್ತೆ ಅನ್ನೋದು ಭರವಸೆ ಇಲ್ವಾ ನಿಮಗೆ? ಇಲ್ಲ, ಭರವಸೆ ಇದೆ. ಬಟ್ ಆದ್ರೆ ಈ ಪ್ರೋಸೆಸ್ ಹೇಗ್ ನಡೀತಾ ಇದೆ? ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ? ಇಲೆಕ್ಷನ್ ಕಮಿಷನ್ ಇದು ಪ್ರಕ್ರಿಯೆ ನಡೀತಾ ಇರ್ತಕ್ಕಂತ. ಯಾವುದು ಪಕ್ಷ, ಯಾವುದು ಸರ್ಕಾರ ಇದು ಪ್ರಕ್ರಿಯೆ ನಡೆಸ್ತಾ ಇಲ್ಲ. Very clear, sir. SIR is an election commission of India process. We are participating in that process as a political party. We as a Congress party, we are participating in that process. ನಮ್ಗೆ ಏನಿದೆ, ನಮ್ ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ನೀವು ಧಮಕಿ ಯಾವ ರೀತಿ ಆಗ್ತಿದ್ರೆ ಅಂತಂದ್ರೆ ಇವ್ರು ಹೇಳೋ ಪ್ರಕಾರ ನೀವು ಮುಂದೆ ಬಿಜೆಪಿ ಸರ್ಕಾರ ಬಂದ್ರೆ ನಿಮ್ಮನ್ನ ಹೊರಗೆ ಹಾಕುತ್ತೆ ಅನ್ನೋದೇ ಧಮಕಿ ಅಂತ ಹೇಳೋದು. ಮುಂದೆ ಅಂತ ಹೇಳ್ತಾ ಇಲ್ಲ, ಈಗ ಮೇಡಮ್, ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಮುಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರ್ಬೋದಾಗುತ್ತೆ. ಅಣ್ಣ, ECI is Election Commission of India. SIR Special Intensive Revision ಇದು ಕರ್ನಾಟಕ ಸರ್ಕಾರ ಮಾಡ್ತಕ್ಕಂಥ ಪ್ರೊಸೆಸ್ ಇಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಪ್ರೊಸೆಸ್ ಇಲ್ಲ. ಬಿಜೆಪಿ ಸರ್ಕಾರ ಮಾಡ್ತಕ್ಕಂಥ ಪ್ರೊಸೆಸ್ ಇಲ್ಲ. ಇದು ಕೇಂದ್ರದಿಂದ ಬರೋದು ಒಂದು ಪ್ರೊಸೆಸ್ SIR, which is done by Election Commission of India, which is controlled by central government. ಯಾರಿದ್ದಾರೆ ಸೆಂಟ್ರಲ್ ಅಲ್ಲಿ? ಬಿಜೆಪಿ ಗವರ್ಮೆಂಟ್. If we still have till 29, this is 26, 3 years are still remaining. 3 ವರ್ಷದಲ್ಲಿ ನಿಮ್ಗೆ ಇವತ್ತು ವೋಟರ್ ಲಿಸ್ಟ್ ಅಲ್ಲಿ ನಿಮ್ದು ಹೆಸರು ಇಲ್ಲ ಅಂದ್ರೆ, ನೀವು ಸಿಟಿಸನ್ಶಿಪ್ ಇಲ್ಲ ಅಂದ್ರೆ, ಉದಾಹರಣೆಯಿಂದ ಹೇಳ್ತಾ ಇದ್ದೀವಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಈ ತರ ಆಗಿದೆ, ಬಿಹಾರ್ ಅಲ್ಲಿ ಈ ತರ ಆಗ್ತಾ ಇದೆ. ಉದಾಹರಣೆಯಿಂದ ನನ್ನ ಕರ್ನಾಟಕದಲ್ಲಿ ಇದು ಆಗ್ಬಾರ್ದು ಅಂತ ಅಷ್ಟೇ ಗಂಭೀರವಾಗಿ ನಮ್ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಕಮೆಂಟಿಂಗ್ ವೆದರ್ ಯಾವ ಸರ್ಕಾರ ಬರ್ತಾರೆ, ಯಾವ ಸರ್ಕಾರ ಹೋಗ್ತದೆ, ಅದು ನಮ್ ಸಂಬಂಧನೇ ಇಲ್ಲ. ಈಗ ಐ ಹ್ಯಾವ್ ಕಮ್ ಹಿಯರ್ ಫಾರ್ SIR process. I am trying to explain SIR process ಏನ್ ಪ್ರೋಸ್ ಅಂಡ್ ಕಾನ್ಸ್ ಇವತ್ತು ಇದೆ, ನಾಳೆ ಕೂಡ ಆಗ್ಲಿಕ್ಕೆ ಚಾನ್ಸಸ್ ಆಗುತ್ತೆ. ಬಿಯಾಂಡ್ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಇದೆ. ಇಟ್ ಡಸಂಟ್ ಮೀನ್ ದಟ್ ಎಲೆಕ್ಷನ್ ಕಮಿಷನ್ ರಿಜೆಕ್ಟ್ ಅಂತ ನಮ್ಮಲ್ಲಿ ಯಾವುದೂ ಇಲ್ಲ ಅಂದ್ರೆ, ಐ ಮೀನ್ ಹ್ಯಾಸ್ ಎನಿ ಇಂಡಿವಿಜುವಲ್ ಸೋ ಫಾರ್ ಬಿನ್ ರಿಫ್ಯೂಸ್ಡ್ ಅನ್ ಇಂಡಿಯನ್ ಸಿಟಿಜನ್? ನೋ. ಆರ್ ಯು ನಾಟ್ ಎಕ್ಸಾಜರೇಟಿಂಗ್ ಥಿಂಗ್ಸ್? Yes, I will give you the documents. I will give you the Have documents. they been deported to some other country? They have been asked to go. They have been, if they are not able to produce the documents, they have been asked to leave the country. I will give you the documents, sir. Please do. I will. Give me evening time. I will give you. I will submit the documents. I will submit you the list how many citizens are asked to deport the country. Deport which country? Deport our India. India is my country. So deport. You've been deporting means you are Deported sending from some. our country to outside. Which Wherever country? Wherever they are going. No, is their problem. you're giving some kind of vague reply. I I'm am sorry to not- say, but you're giving. I mean, I am not Indi- giving a vague reply. if you are reporting means that somebody person has come from some other country, which means he is illegally entered into India, which means he is not an Indian citizen, which means he has to be sent to some other country where he has come from. He is Indian citizen. How can you send to some other country which it doesn't belong to? With grave responsibility, I am stating again, it is not my statement, it is Amit Shah home. Go to the Supreme Court, but till your documents are verified, till your documents come, Supreme Court takes your cases for how many long? How many long years it takes, sir?
If you put a case today, are you guaranteeing me till he dies his case will come on this table also? There are many cases in the Supreme Court also who are acquitted but still have सजा उन्होंने काटी है. और आजकल तो आपने देखा है why I am telling you this gravely is because it is a serious process. And SIR में सुप्रीम कोर्ट में आप जाके भी इलेक्शन कमीशन हो, सुप्रीम कोर्ट हो, ईसी इनकम टैक्स हो, ईडी हो, आज किसके हाथ में है? Who is controlling it? It is the Modi and Amit Shah government sitting in the center that is controlling it. We don't want our people to suffer that court cases and all. That's why I'm just trying to make you aware. That is my only whole point. ಅಂತ ಜನರಿಗೆ ಕಾಂಗ್ರೆಸ್ ಸಪೋರ್ಟ್ ಬರಲ್ವಾ? Pardon me? ಅಂತ ಜನರಿಗೆ ಈಗ ಹೊರಗಡೆ ಉಳಿದವರು ಈಗ ಬೇರೆ ಬೇರೆ ರಾಜ್ಯಗಳು ಕಾಂಗ್ರೆಸ್ ಯಾವ ತರ ನಿಲ್ಲುತ್ತೆ ಅವ್ರ ಜೊತೆ ಅಂತ ಅದಕ್ಕೆ BLS ಅಪಾಯಿಂಟ್ ಮಾಡಿ ಇದು ನಾನು ಯಾಕೆ ಬಂದಿದ್ದೀನಿ ಇಲ್ಲಿ ಅಂತ ಅದಕ್ಕೆ ಎಲ್ಲ ಗಂಭೀರವಾಗಿ ಪ್ರೋಸೆಸ್ ತಗೊಂಡು ಅವ್ರದ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಹಾಕ್ಲೇಬೇಕು ಅಂತ ಅಧ್ಯಕ್ಷರು ಪ್ರತಿಯೊಂದು ಬೂತ್ ಅಲ್ಲಿ BLA 2s ಇದಾವೆ, BLA 1 ಅಂತ ಅಲ್ಲಿ ಇರ್ತಕ್ಕಂಥ ಶಾಸಕರು ಡಿಫಿಟೆಡ್ MLA ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವ್ರ ಮೇಲೆ ಡಿಸ್ಟ್ರಿಕ್ಟ್ ಇಂದ ಇನ್ಚಾರ್ಜ್ ಹಾಕಿದ್ದೀವಿ, ಅದರ ಮೇಲೆ ಸ್ಟೇಟ್ ಇಂದ ಹಾಕಿದ್ದೀವಿ. ಸೊ ದಿಸ್ ಇಸ್ ವಾಟ್ ವೈ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಕಾಂಗ್ರೆಸ್ ಬಹಳ ಗಂಭೀರವಾಗಿ ತಗೊಳ್ತಾ ನೀವು ಇದ್ದೀವಿ. ಮಾಡಿದ್ದೀರಾ ಇಲ್ಲ ಅಂತ Yes. ಒಂದು ಎಕ್ಸಾಂಪಲ್, ಮೊನ್ನೆ ಒಬ್ಬೊಂದು ನಕಲಿ BLO ಸಿಕ್ಕಿದ್ದಾರೆ ಅಂತ ನಿಮ್ಮ ಕಾಂಗ್ರೆಸ್ ಮುಖಂಡರು ಆರೋಪನ ಮಾಡಿದ್ರು. ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಅವ್ರ ಮೇಲೆ ಒಂದು FIR ಮಾಡಕ್ಕಾಗಿಲ್ಲ ನಿಮ್ದೇ ಸರ್ಕಾರದಲ್ಲಿ. ನಕಲಿ डुप्लीकेट BLO कहाँ पे मिला है? बीजापुर में आपके It's not BLA, नहीं BLA. Not BLA, BLA. Because you are commenting government officer. It's not BLA, BLA. It's not even BLA. BLA. Yeah. There is a difference, sir, because government officer nakli andre bala to krishna. Government officer, So see, this is what I say. Use your words responsibility. I use it very responsibly. It's not BLA. BLA. ಇದು ನನ್ನ ಗಮನಕ್ಕೆ ಬಂದಿಲ್ಲ, ಈಗ ನೀವು ತರ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಅಂತಂದ್ರೆ ನಿಮ್ಮ ನಾಯಕರುಗಳು ನಿಮ್ಮ ಎದುರಿಗೇನೋ ಪ್ರೆಸೆಂಟ್ ಮಾಡಿಲ್ವಾ? ಅಂದ್ರೆ ಈಗ just ಬಂದಿದೆ, ನನ್ನ trust. ಅಂದ್ರೆ ನೀವು ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತಿಲ್ಲ ಆಗಿಲ್ಲ ಆಗಿರ್ತಕ್ಕಂಥದ್ದು ನ್ಯೂಸ್ ಆಗಿದೆ. Sir, ಅಂದ್ರೆ SIR ಕುರಿತಾಗಿ ರಾಜ್ಯದಲ್ಲಿ ಏನ್ ನಡೀತದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? sir, with due respect, ನೀವು ಏನ್ ಹೇಳ್ತಾ ಇದ್ದೀರಾ, with due respect to your questions, ನಾವು ಫಸ್ಟ್ ಪ್ರೆಸ್ ಮೀಟ್ ತಗೊಳ್ಳೋಣ ಅಂತ ನಾನು ಫಸ್ಟ್ ಪ್ರೆಸ್ ಮೀಟ್ ಗೆ ಬಂದಿದ್ದೀನಿ. ಇನ್ನು ರಿವ್ಯೂ ಮೀಟಿಂಗ್ ಈಗ ತಗೊಳ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಪ್ರೊಸೆಸ್ ಪ್ರಕಾರ ನಾವು ಫಸ್ಟ್ ಮೀಟಿಂಗ್ ತಗೊಳ್ತೀವಿ, ಆಮೇಲೆ ಪ್ರೆಸ್ ಮೀಟ್ ತಗೊಳ್ತೀವಿ. ಬಟ್ ಆದ್ರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಏನ್ ರಿಕ್ವೆಸ್ಟ್ ಮಾಡಿದ್ರೆ ಅಂದ್ರೆ ತಾವು ಎಲ್ಲರೂ 10 ಗಂಟೆ ಮತ್ತೆ ಕೆಲಸ ಇರುತ್ತೆ, ಬೇಗ ಬಂದಿದ್ದೀರಾ, 10 ಗಂಟೆ ಹೇಳಿದ್ದೀನಿ ಮೇಡಮ್, ಫಸ್ಟ್ ರಿವ್ಯೂ ಆಮೇಲೆ ಕೊಡ್ತೀನಿ ಎಲ್ಲ. ಸೊ ಆ ರಿವ್ಯೂ ಅಲ್ಲಿ ಇದು ಡಿಸ್ಕಸ್ ಆಗುತ್ತೆ. ಖಂಡಿತವಾಗಿ ಇದು ನನ್ನ ಗಮನಕ್ಕೆ ತಾವು ತಂದಿದ್ದೀರಾ, ತುಂಬಾ ಧನ್ಯವಾದಗಳು. ಇದು ನಮ್ಮ ಹೋಮ್ ಮಿನಿಸ್ಟರ್ ಗಮನಕ್ಕೆ ಕೂಡ ತರ್ತೀನಿ, ಇಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ಕೂಡ ತಂದು ಏನ್ ಕ್ರಮ ತಗೋಬೇಕು ಅದು ಕೂಡ ಅವ್ರ ಗಮನಕ್ಕೆ ತಂದು ಕ್ರಮ ತಗೊಳ್ತೀವಿ. ಪ್ರಮುಖವಾಗಿ ವಿಜಯಪುರದಲ್ಲಿ ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಪ್ಲಾನ್ ನಡೀತಾ ಇದೆ ಅಂತಕ್ಕಂಥದ್ದು ಕೇಳಲ್ಪಡ್ತಾ ಇದೀವಿ ನಾವು. So, ಅದಕ್ಕೆ ಅದನ್ನ ನಾನು ಯಾವ ರೀತಿ ನೀವು ತಗೋತಾ ಇದ್ದೀರಿ, ಏನು ಯಾವ ರೀತಿ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತೀರಿ, ನಿಮ್ದು ಏನು ವರ್ಕ್ ಸ್ಟ್ರಾಟಜಿ ಏನು? ಸರ್ ಅದೇ ಹೇಳ್ತಾ ಇದ್ದೀನಿ, ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿದೆ. BLA 2 ಏನಿದ್ದಾರೆ, BLO ಜೊತೆ ಮನೆ ಹೋಗಿ ಅದು ವೆರಿಫೈ ಮಾಡ್ತಾ ಇದ್ದಾರೆ. ಇದು ಪ್ರಕ್ರಿಯೆ ಸರಿಯಾಗಿ ನಡೀತಾ ಇದೆ ಅಂತ ಒಂದು ಪ್ರೊಸೆಸ್ ಕೂಡ ಯಾರ್ಯಾರು ಇನ್ಚಾರ್ಜ್ ಎಲ್ಲಿ ಹಾಕಿದ್ದಾರೆ ಅದು ಕೂಡ ಮನೆ ಹೋಗ್ತಾ ಇದ್ದಾರೆ ನಮ್ಮ BLA 2s. ಸೊ ಇದಕ್ಕಿಂತ ಮುಂದೆ ಏನ್ ಮಾಡ್ಬೇಕು ಅಂತ ಅವ್ರು ಹೇಳಿ ಆ ಪ್ರಕಾರ ಕೂಡ ಮಾಡ್ತೀವಿ. ಮನೆ ಹೋಗಿ ರಿಜಿಸ್ಟ್ರೇಷನ್ ಥ್ರೂ ದ ಪಾರ್ಟಿ ಒನ್ ಸೈಡ್ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇದೆ, ಸರ್ಕಾರ ವತಿಯಿಂದ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ಆ ಸರ್ಕಾರ ವತಿಯಿಂದ ಕೂಡ BLO ನಾವು SIR ಗಳಿಗೆ ಹೆಲ್ಪ್ ಮಾಡೋ ಉದ್ದೇಶದಿಂದ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಪ್ರೂಫ್ ಅನ್ನು ಒಂದು ನಾವು ಕೇಳ್ತೀವಿ. ವಿಲ್ ಗಿವ್ ಯು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಪ್ರೂಫ್ ಅಂದ್ರೆ ಇದು SIR ಹೆಲ್ಪ್ ಮಾಡಬೇಕು. ಬಟ್ ಬಿಜೆಪಿ ಅವರ ಆರೋಪ ಮಾಡ್ತಾ ಇದ್ದಾರೆ, ಇಟ್ ಇಸ್ ಗಿವಿಂಗ್ ಓನ್ಲಿ ಟು ಎನ್ಶೋರ್ ದಟ್ ಸಮ್ ಮೈಗ್ರೆಂಟ್ಸ್ ಬಾಂಗ್ಲಾದೇಶಿ ಇರಬಹುದು ಅವ್ರಿಗೆ ಇಲ್ಲಿ ವೋಟ್ ಮಾಡೋ ಉದ್ದೇಶದಿಂದ ಈ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಕೊಡಕ್ಕೆ ಅಂತ ಮಾಡಿದ್ದಾರೆ ಅನ್ನೋದು ದಟ್ ದಿ ಅಲಿಗೇಷನ್ ಆಫ್ ದಿ ಬಿಜೆಪಿ. ಅವ್ರು ಪ್ರೊಟೆಸ್ಟ್ ಮಾಡಿದ್ರು. ಸೊ
ಅದೇ ಅಲಿಗೇಷನ್, ಅದೇ ಪ್ರೊಟೆಸ್ಟ್ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಯಾಕೆ ಕೇಳಿಲ್ಲ, ಅವರು ಬಿಹಾರಲ್ಲಿ ಯಾಕೆ ಕೇಳಿಲ್ಲ, ಅವರು ಉತ್ತರ ಪ್ರದೇಶಲ್ಲಿ ಯಾಕೆ ಕೇಳಿಲ್ಲ, ಕೇರಳ ಅಲ್ಲಿ ನಮ್ಮ ಸರ್ಕಾರ ಇದೆ, ಇಷ್ಟು ಸರಿಯಾಗಿ ಅವರು ಮಾಡಿದ್ರು, ಅದಕ್ಕೆ ಬರೀ 9 ಲಕ್ಷ ಕಡಿಮೆ ಆಗಿದೆ. ಬಾಕಿ ರಾಜಸ್ಥಾನ ಅಲ್ಲಿ ಯಾಕೆ ಕೇಳಿಲ್ಲ, ಗುಜರಾತ್ ಅಲ್ಲಿ ಯಾಕೆ ಕೇಳಿಲ್ಲ? ಸೊ ವೈ ಇಸ್ ದ ಕರ್ನಾಟಕ ಬಿಜೆಪಿ ಮುಖಂಡರು ಇಲ್ಲಿ ಬರ್ತಕ್ಕಂಥ SIR ಗೆ ಯಾಕೆ ಎಷ್ಟು ಹೆದರ್ಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಶುಡ್ ನಾಟ್ ಬಿ ಅಫ್ರೇಡ್. ಐ ಥಿಂಕ್ ಗಾಬರಿ ಆಗ್ಬಾರ್ದು. SIR ಪ್ರೊಸೆಸ್ ನಾವು ಎಲ್ಲರೂ ಬಹಳ ಇಷ್ಟು ದೇಶದಲ್ಲಿ ನಮ್ಮ ವೋಟರ್ಸ್ ಕಟ್ ಆಗಿದ ಮೇಲೆ ಕೂಡ ಸರ್ಕಾರ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅಂತ ನಾವು ಬಹಳ ಗಂಭೀರವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಬಿಜೆಪಿ ಮುಖಂಡರು ಯಾಕೆ ಹೆದರ್ಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನೀವು ಕಾಂಗ್ರೆಸ್ನವ್ರು ಹೆದರ್ತಾ ಇದ್ರಲ್ಲ, ಅವ್ರು ನಮ್ಮ ಓಟ್ಗಳ ಕಿತ್ಕೊಂಡು ನೀವು ಹೆದರ್ತಾ ಇದ್ದಾರೆ. हमारा लीडर जो है ना राहुल गांधी एक ही बोलता है डरो मत, जो भी है हम फेस करेंगे, कर रहे हैं. ठीक है. ಓಕೆ